ನಮಸ್ಕಾರ ರೈತ ಬಾಂಧವರೇ, ನಾನು ಲೋಕೇಶ್ ಮಾತಾಡ್ತಾ ಇದ್ದೀನಿ. ರೈತ ಬಾಂಧವರೇ, ಇದು ನಮ್ಮ ಈರುಳ್ಳಿ ಬೆಳೆಯ ಈಗ ಸುಮಾರು ಒಂದು 35 ದಿವಸ ಆಗಿದೆ. ನೋಡಿ, ಈ ಥರ ಇದೆ. ಈಗ 35 ದಿವಸಕ್ಕೆ ಇದು ಪೂರ ಕಪ್ಪು ಭೂಮಿಯಲ್ಲಿ ಬೆಳೆದಿರೋದು ಮತ್ತು ಮಳೆ ಆಶ್ರಿತವಾಗಿ ಬೆಳೆದಂಥ ಬೆಳೆಯಾಗಿದೆ. ಇದಕ್ಕೆ ಯಾವುದೇ ರೀತಿಯ ನೀರನ್ನು ಬಿಟ್ಟಿಲ್ಲ. ಇದರಲ್ಲಿ ಟೋಟಲ್ಲು ಇದು 2 ಎಕರೆ ಭೂಮಿಯಲ್ಲಿ 1 ಎಕರೆ ಭೀಮಾ ಸೂಪರ್ ಹಾಕಿದೆ ಮತ್ತು ಇನ್ನೂ 1 ಎಕರೆಯಲ್ಲಿ ಲೈನ್ 883 ಹಾಕಿದೆ. ಎರಡೂ ತುಂಬ ಅದ್ಭುತವಾಗಿ ಬಂದಿದ್ದಾವೆ ರೈತ ಬಾಂಧವರೇ. ಮಳೆ ಬಂದರೆ ಏನೋ ಚೆನ್ನಾಗಿ ಆಗ್ಬೋದು ಅನ್ನೋ ಒಂದು ನಿರೀಕ್ಷೆ ಇದೆ. ಮಳೆ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಒಟ್ಟಾರೆ ಈ ವರ್ಷದ ಇದನ್ನು ನೋಡ್ಕೊಂಡ್ರೆ ಇದರಲ್ಲಿ ಒಂದು ಸಾಲು ನಮ್ಮ ಮನೆಯವರು ಬೆಳ್ಳುಳ್ಳಿ ಎಳೆದಿದ್ದಾರೆ. ಈ ಕಡೆ ಒಂದು ಸಾಲು ಮತ್ತು ಸೆಂಟ್ರಲ್ ಒಂದು ಸಾಲು ಎಳೆದಿದ್ದಾರೆ. ಇದೇ ಕಲು ಅದೇ ಥರ ಇದೆ. ಲೈನ್ 883 ಅಷ್ಟೇ ಚೆನ್ನಾಗಿ ಬಂದಿದೆ ಮತ್ತು ಭೀಮಾ ಸೂಪರು ಸಹ ಅಷ್ಟೇ ಚೆನ್ನಾಗಿ ಬಂದಿದೆ. ಮುಂದೆ ಏನಾಗುತ್ತೆ ನೋಡಬೇಕು. ಇದು ಮಳೆ ಆದರೂ ಮಾತ್ರ ನಮಗೆ ಬೆಳೆ ಕೈಗೆ ಸಿಗುತ್ತೆ. ಮಳೆ ಆಗಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಬೆಳೆ ಕೈಗೆ ಸಿಗಲ್ಲ. ತುಂಬ ಚೆನ್ನಾಗಿದೆ. ವರ್ಣದೇವ ಏನು ಮಾಡ್ತಾನೆ ಅಂತ ನೋಡಬೇಕು ರೈತ ಬಂದವರೇ. ಒಳ್ಳೆಯದಾಗಲಿ. ಇದು ಮಳೆ ಮೇಲೆ ನಿಂತಂಥ ಬೆಳೆ. ಇದು ಯಾವುದೇ ರೀತಿ ನೀರಾವರಿ ಇರಲ್ಲ. ತುಂಬ ಚೆನ್ನಾಗಿ ಬರುತ್ತೆ ರೈತ ಬಂದವರೇ ಅಂದ್ಕೊಂಡಿದ್ದೀವಿ. ನೋಡಬೇಕು. ಒಳ್ಳೆಯದಾಗಲಿ. ನಮಸ್ಕಾರ.